ಬೆಂಗಳೂರಿನ ಶಾಲೆಯ ಗಲಾಟೆ ಹಿಂದಿನ ಅಸಲಿ ಸತ್ಯ ಏನು? ಹಿಜಾಬ್ ಜ್ವಾಲೆಗೆ ತುಪ್ಪ ಸುರಿಯಲು ಯತ್ನಿಸಿದ ಸಿಎಫ್ಐ ಅಶಾಂತಿ ಸೃಷ್ಟಿಸಲು ಉಡುಪಿಗೆ ಹೊರ ರಾಜ್ಯದವರು ಎಂಟ್ರಿ ಕೊಟ್ಟಿದ್ದಾರಾ? ಬೆಂಗಳೂರಿಗೂ ಹಿಜಾಬ್ ವಿವಾದದ ಭೂತ ಎಂಟ್ರಿಯಾಗಿದ್ದು ಯಾಕೆ? ಹೈಡ್ರಾಮಾ ಸೃಷ್ಟಿಸಿದ ಕೇಸ್ನ ಹಿಂದಿನ ಅಸಲಿ ಸತ್ಯ ಏನು? ಅಲ್ಲಿ ಇಲ್ಲಿ ಈ ರೀತಿ ನಡೆಯುತ್ತೆ ಅಂತ ಸಚಿವ ಬಿಸಿ ನಾಗೇಶ್ ಹೇಳಿದ್ದು ಯಾಕೆ? ನೋಡೋಣ ಬೆಂಗಳೂರಿಗೂ ಜ್ವಾಲೆ ನ್ಯೂಸ್ ಎಕ್ಸ್‌ಪ್ರೆಸ್‌ನಲ್ಲಿ. ದೇಶದಾದ್ಯಂತ ದೊಡ್ಡ ಕಿಡಿ ಹೊತ್ತಿಸಿರುವ ಹಿಜಾಬ್ ಬೆಂಕಿಯ ಬಿಸಿ ಇಷ್ಟು ದಿನದವರೆಗೆ ಬೆಂಗಳೂರಿಗೆ ತಟ್ಟಿರಲಿಲ್ಲ. ರಾಜಧಾನಿಯಲ್ಲಿ ಹಿಜಾಬ್ ಜ್ವಾಲೆ ಆವರಿಸದಂತೆ ಎಲ್ಲ ರೀತಿಯ ಎಚ್ಚರಿಕೆಯನ್ನು ವಹಿಸಲಾಗಿತ್ತು. ಆದರೆ ಇವತ್ತು ರಾಜಧಾನಿಗೂ ಈ ಹಿಜಾಬ್ ವಿವಾದ ಎಂಟ್ರಿ ಕೊಟ್ಟಿತ್ತು. ಚಂದ್ರ ಲೇಔಟ್ನ ಶಾಲೆಯೊಂದರಲ್ಲಿ ದೊಡ್ಡ ಹೈಡ್ರಾಮಾವೇ ನಡೆದಿದೆ. ಶಿಕ್ಷಕಿ ವಿರುದ್ಧ ಪೋಷಕರು ಕೆಂಡಾಮಂಡಲರಾಗಿ ಆಕ್ರೋಶ ಹೊರಹಾಕಿದ್ದಾರೆ. ಬೆಂಗಳೂರಿನ ಚಂದ್ರ ಲೇಔಟ್ನ ವಿದ್ಯಾಸಾಗರ್ ಶಾಲೆ ಕೇಸ್ನ ಅಸಲಿ ಸತ್ಯ ಬಯಲಾಗಿದ್ದು, ಶಾಲೆಯಲ್ಲಿ ಗಲಾಟೆ ಆಗಿದ್ದು ಹಿಜಾಬ್ ವಿವಾದಕ್ಕಲ್ಲ ಅನ್ನೋದು ಪೊಲೀಸರ ಪ್ರಾಥಮಿಕ ತನಿಖೆಯಿಂದ ಮಾಹಿತಿ ಬಹಿರಂಗವಾಗಿದೆ. ಪಾಠ ಮಾಡುವಾಗ ಮಕ್ಕಳು ಗಲಾಟೆ ಮಾಡಿದ್ರು. ಈ ವೇಳೆ ಬೋರ್ಡ್ ಮೇಲೆ KLS ಅಂತ ಬರೆದಿದ್ದ ಶಿಕ್ಷಕಿ ಶಶಿಕಲಾ ಇದರ ಅರ್ಥ ಹೇಳಿ ಅಂತ ಪ್ರಶ್ನಿಸಿದ್ದರು. ಇದನ್ನ ಬೈಗುಳ ಅಂತ ಅರ್ಥೈಸಿಕೊಂಡ ಮಕ್ಕಳು ಬೈಗುಳದ ನಾನಾ ಅರ್ಥ ಹೇಳಿದ್ದರು. ಬಳಿಕ ಗಲಾಟೆ ಮಾಡಿದವರ ಹೆಸರು ಬರೆದಿರೋದಾಗಿ ಶಿಕ್ಷಕಿ ಹೇಳಿದ್ದರು. ಬೆಂಗಳೂರಿನ ವಿದ್ಯಾಸಾಗರ ಶಾಲೆ ಹಿಜಾಬ್ ವಿವಾದ ಪೊಲೀಸ್ ಠಾಣೆ ಮೆಟ್ಟಿಲೇರಿದೆ. ಶಿಕ್ಷಕಿ ವಿರುದ್ಧ ಚಂದ್ರ ಲೇಔಟ್ ಪೊಲೀಸ್ ಠಾಣೆಗೆ ಪೋಷಕರು ದೂರು ನೀಡಿದ್ದು ಕ್ರಮಕ್ಕೆ ಒತ್ತಾಯಿಸಿದ್ದಾರೆ. ಆದರೆ ಶಾಲೆಯಲ್ಲಿ ಹಿಜಾಬ್ ವಿಚಾರಕ್ಕೆ ಬೈದಿಲ್ಲ ಅಂತ ಶಿಕ್ಷಕಿ ಶಶಿಕಲಾ ಸ್ಪಷ್ಟಪಡಿಸಿದ್ದಾರೆ. ಇತ್ತ ಶಿಕ್ಷಕಿ ಅವಾಚ್ಯ ಶಬ್ದ ಬಳಸಿದ್ದಾರೆ ಎಂದ ವಿದ್ಯಾರ್ಥಿಗಳ ಪೋಷಕರು ಆರೋಪಿಸಿದ್ದಾರೆ. ಹೀಗಾಗಿ ಶಿಕ್ಷಕಿ ಶಶಿಕಲಾ ವಿರುದ್ಧ ಆರೋಪದ ಬಗ್ಗೆ ತನಿಖೆ ನಡೀತಾ ಇದೆ. ಬೆಂಗಳೂರಿನ ಚಂದ್ರ ಲೇಔಟ್ ಶಾಲೆಯ ಸಂಘರ್ಷ ವಿಚಾರವಾಗಿ ಶಿಕ್ಷಣ ಸಚಿವ ಬಿಸಿ ನಾಗೇಶ್ ಟಿವಿ9ಗೆ ಪ್ರತಿಕ್ರಿಯಿಸಿದ್ದಾರೆ. ಅಲ್ಲಿ ಇಲ್ಲಿ ಈ ರೀತಿ ನಡೆಯುತ್ತೆ, ಹೀಗಾಗಿ ನಮ್ಮ ಅಧಿಕಾರಿಗಳು ಕೂಡಲೇ ಹೋಗಿ ಬಗೆಹರಿಸುವ ಪ್ರಯತ್ನ ಮಾಡಿದ್ದಾರೆ. ಕಾನೂನು ಕ್ರಮ ತೆಗೆದುಕೊಳ್ತಾರೆ ಅಂತ ತುಮಕೂರಿನಲ್ಲಿ ಸಚಿವ ಬಿಸಿ ನಾಗೇಶ್ ತಿಳಿಸಿದ್ದಾರೆ. ಈ ತರದ ಸಮಸ್ಯೆಗಳನ್ನ ಹಿಜಾಬ್ ತೆಗೆಯುವಂತೆ ಒತ್ತಾಯಿಸಿದ್ದಾಗಿ ಅಲ್ಲದೆ ತರಗತಿಯ ಬೋರ್ಡ್ ಮೇಲೆ ಹಿಜಾಬ್ ಬಗ್ಗೆ ಆಕ್ಷೇಪಾರ್ಹವಾಗಿ ಬರೆದಿದ್ದಾರೆ ಅಂತ ಪೋಷಕರು ಆರೋಪಿಸಿದ್ದರು. ಹೀಗಾಗಿ ವಿದ್ಯಾಸಾಗರ್ ಶಾಲೆ ಬಳಿ ಬೆಳಗ್ಗೆ ಭಾರಿ ವಾಗ್ವಾದ ನಡೆಯಿತು. ಮಧ್ಯಾಹ್ನವೂ ಚಂದ್ರ ಲೇಔಟ್ನಲ್ಲಿ ಮತ್ತೆ ಹೈಡ್ರಾಮಾ ಶುರುವಾಗಿತ್ತು. ವಿದ್ಯಾಸಾಗರ್ ಶಾಲೆ ಬಳಿ ಪೋಷಕರು ಜಮಾಯಿಸಿದ್ದರು. ಇದರಿಂದ ಬಿಗುವಿನ ವಾತಾವರಣ ನಿರ್ಮಾಣವಾಗಿತ್ತು. ಶಿಕ್ಷಕಿ ವಜಾ ಮಾಡಿದ್ದಕ್ಕೆ ಹಿಂದೂ ಸಂಘಟನೆ ಕಿಡಿಕಾರಿದೆ. ಸಮಸ್ಯೆ ಆಗಿದ್ರೆ ಶಿಕ್ಷಕಿಯನ್ನ ವಜಾ ಮಾಡಬೇಕಿತ್ತು, ಆದರೆ ಸರಿಯಾದ ವಿವರಣೆ ಕೇಳದೆ ವಜಾ ಮಾಡಿದ್ದು ತಪ್ಪು ಅಂತ ಶಾಲಾ ಆಡಳಿತ ಮಂಡಳಿ ವಿರುದ್ಧ ಸಂಘಟನೆ ಆಕ್ರೋಶ ಹೊರಹಾಕಿದೆ. ಅಲ್ಲದೆ ಶಿಕ್ಷಕಿ ಶಶಿಕಲಾಗೆ ನ್ಯಾಯ ಸಿಗೋವರೆಗೂ ಹೋಗಲ್ಲ ಅಂತ ಶಾಲೆ ಎದುರು ಹಿಂದೂ ಸಂಘಟನೆ ಸದಸ್ಯರು ಪಟ್ಟು ಹಿಡಿದಿದ್ದರು. ಇದನ್ನು ನಾವು ಯಾವುದೇ ಕಾರಣಕ್ಕೂ ಒಪ್ಪೋದಿಲ್ಲ. ಬೆಂಗಳೂರಿಗೂ ಹಿಜಾಬ್ ಕಾಡ್ಗಿಚ್ಚು ವ್ಯಾಪಿಸಿದ್ದು ಇದ್ದಕ್ಕಿದ್ದಂತೆ ಹಿಜಾಬ್ ಬುರ್ಕಾ ಪ್ರತ್ಯಕ್ಷವಾಯ್ತಾ ಅನ್ನೋ ಅನುಮಾನ ಮೂಡುವಂತೆ ಮಾಡಿದೆ. ಮೊದಲು ಹಿಜಾಬ್ ಹಾಕಿದ್ದನ್ನ ನಾವು ನೋಡಿಲ್ಲ, 3 ದಿನದಿಂದ ಹಿಜಾಬ್ ಹಾಕೊಂಡು ಬರ್ತಾ ಇದ್ದಾರೆ ಅಂತ ವಿದ್ಯಾರ್ಥಿಯ ಪೋಷಕರು ಆರೋಪಿಸಿದ್ದಾರೆ. ಈ ಶಾಲೆಯಲ್ಲಿ ಹಿಜಾಬ್ ಗಲಾಟೆ ಏನೂ ಇರಲಿಲ್ಲ, ವಿದ್ಯಾರ್ಥಿಗಳು ಹಿಜಾಬ್ ಹಾಕೊಂಡು ಬಂದಿದ್ದಾರೆ ಅಂತ ಪೇರೆಂಟ್ಸ್ ಹೇಳಿದ್ದಾರೆ. ವಿವಾದ ಸ್ಫೋಟವಾಗುವುದರಿಂದ ವಿದ್ಯಾಸಾಗರ್ ಶಾಲೆಗೆ ಡಿಡಿಪಿಐ ಭೇಟಿ ನೀಡಿ ಮಾತುಕತೆ ನಡೆಸಿದ್ರು. ಬಳಿಕ ಮಾತನಾಡಿದ ಬೆಂಗಳೂರು ದಕ್ಷಿಣ ವಿಭಾಗದ ಡಿಡಿಪಿಐ ಬೈಲಾಂಜನಪ್ಪ, ವಿದ್ಯಾಸಾಗರ ಶಾಲೆಯಲ್ಲಿ ಗೊಂದಲದ ವಾತಾವರಣ ನಿರ್ಮಾಣವಾಗಿದ್ದರಿಂದ ಶಾಲೆಗೆ ಭೇಟಿ ನೀಡಿ ಪರಿಶೀಲಿಸಿದ್ದೇನೆ ಅಂತ ಹೇಳಿದ್ರು. ನಾನು ಕೇವಲ ಪಾಠವನ್ನ ಮಾತ್ರ ಮಾಡಿದ್ದೇನೆ ಅಂತ ಶಿಕ್ಷಕರು ತಿಳಿಸಿದ್ದಾರೆ ಅಂತ ಡಿಡಿಪಿಐ ಬೈಲಾಂಜನಪ್ಪ ಮಾಹಿತಿ ಕೊಟ್ಟರು. ಅದು ಬರ್ತದೆ, ಬಂದಾಗ ಅದು ಹಿಜಾಬ್ ವಿವಾದದಿಂದ ಬೆಂಗಳೂರಿನ ಚಂದ್ರ ಲೇಔಟ್ನಲ್ಲಿ ಬಿಗುವಿನ ವಾತಾವರಣ ನಿರ್ಮಾಣವಾಗಿದೆ. ಹೀಗಾಗಿ ವಿದ್ಯಾಸಾಗರ್ ಶಾಲೆ ಸುತ್ತ ಪೊಲೀಸ್ ಭದ್ರತೆ ಕೈಗೊಂಡಿದ್ದು ಅಹಿತಕರ ಘಟನೆ ನಡೆಯದಂತೆ ಕಟ್ಟೆಚ್ಚರ ವಹಿಸಲಾಗಿದೆ. ಮುಂಜಾಗ್ರತವಾಗಿ ಹೆಚ್ಚಿನ ಸಿಬ್ಬಂದಿಯನ್ನ ನಿಯೋಜನೆ ಮಾಡಲಾಗಿದೆ. ವಿವಾದ ಸೃಷ್ಟಿಸಿದ ವಿದ್ಯಾರ್ಥಿನಿಯರಿಗೆ ಸಿಎಫ್ಐ ಕೊಟ್ಟ ಕುಮ್ಮಕ್ಕು. ಮೂಲಭೂತವಾದ ಹರಡಲು ವಿದ್ಯಾರ್ಥಿನಿಯರನ್ನ ಬಳಕೆ ಮಾಡಿಕೊಂಡ್ರ? ಹೋರಾಟ ಮಾಡ್ತಿರೋ ವಿದ್ಯಾರ್ಥಿನಿಯರ ಬಗ್ಗೆ ಸಹಪಾಠಿ ಹೇಳಿದ್ದೇನು? ನೋಡೋಣ ಹಿಜಾಬ್ ಹುನ್ನಾರ ನ್ಯೂಸ್ ಎಕ್ಸ್‌ಪ್ರೆಸ್‌ನಲ್ಲಿ.
ರಾಜ್ಯದಲ್ಲಿ ಹಿಜಾಬ್ ವಿವಾದಕ್ಕೆ ಪಕ್ಕಾ ಪ್ಲಾನ್ ನಡೆದಿತ್ತು ಅಂತ ಹೇಳಲಾಗ್ತಿದೆ. ಎಬಿವಿಪಿ ಪ್ರತಿಭಟನೆಯಲ್ಲಿ ಮುಸ್ಲಿಂ ವಿದ್ಯಾರ್ಥಿನಿಯರು ಪಾಲ್ಗೊಂಡಿದ್ದೆ ಸಿಎಫ್ಐ ಕಣ್ಣು ಕುಕ್ಕಿದ್ದು 6 ವಿದ್ಯಾರ್ಥಿನಿಯರನ್ನ ಅಲ್ಲೇ ಗುರುತಿಸಿತ್ತು. ಅಲ್ಲದೆ ಮುಸ್ಲಿಂ ವಿದ್ಯಾರ್ಥಿನಿಯರಿಗೆ ಎಬಿವಿಪಿ ಯಾಕೆಂದು ಪ್ರಶ್ನೆ ಮಾಡಿ ಹೋರಾಟಕ್ಕೆ ನಮ್ಮ ಜೊತೆ ಸೇರಿಕೊಳ್ಳಿ ಅಂತ ಗಾಳ ಹಾಕಿದ್ರು. ಮುಸ್ಲಿಂ ಮೂಲಭೂತವಾದ ಹರಡಲು ಬಳಕೆಗೆ ಪ್ಲಾನ್ ಮಾಡಿ ತಮ್ಮ ಸಂಘಟನೆಗೆ ಬರುವಂತೆ ಮಾಡಿಕೊಂಡಿರೋದು ಬಯಲಾಗಿದೆ. ವಿದ್ಯಾರ್ಥಿನಿಯರಿಗೆ ಮೊದಲು ಗಾಳ ಹಾಕಿದ್ದ ಸಿಎಫ್ಐ ಸಂಘಟನೆ ನಂತರ ಬ್ರೈನ್ ವಾಶ್ ಮಾಡಿದೆ ಅಂತ ಹೇಳಲಾಗ್ತಿದೆ. ಸ್ಟೂಡೆಂಟ್ಸ್ಗೆ ಮತೀಯವಾದದ ವಿಚಾರ, ಬಾಬ್ರಿ ಮಸೀದಿ ತೀರ್ಪಿನ ಬಗ್ಗೆ, ಅಜಾನ್ ವಿಚಾರವನ್ನ ತಪ್ಪಾಗಿ ತಲೆಗೆ ತುಂಬಿದ್ದ ಆರೋಪ ಕೇಳಿ ಬಂದಿದೆ. ಅಲ್ಲದೆ ದೆಹಲಿ ದಂಗೆ ಬಗ್ಗೆಯೂ ವಿದ್ಯಾರ್ಥಿನಿಯರಿಗೆ ತಪ್ಪು ತಿಳುವಳಿಕೆ ಮೂಡಿಸಿದ್ರಂತೆ. ಹೀಗಾಗಿ ಇಂಥದೇ ವಿಚಾರ ಟ್ವೀಟ್ ಮಾಡ್ತಿದ್ದ ವಿದ್ಯಾರ್ಥಿನಿಯರು ಇದಾದ ಮೇಲೆಯೇ ಹಿಜಾಬ್ ನಮ್ಮ ಹಕ್ಕು ಹೋರಾಟ ಶುರು ಮಾಡಿದ್ರು. ಹಿಜಾಬ್ ಅನುಮತಿಗಾಗಿ ಮನವಿ ಮಾಡಿ 2 ದಿನಕ್ಕೆ ವಿವಾದ ಎಬ್ಬಿಸಿದ್ದು, ಬೇಕಂತಲೇ ಹಿಜಾಬ್ ಕೆಂಡಕ್ಕೆ ತುಪ್ಪ ಸುರಿದ್ರ ಅನ್ನೋ ಅನುಮಾನ ಮೂಡಿದೆ. ಹಿಜಾಬ್ ಅನುಮತಿಗೆ ಪ್ರಾಂಶುಪಾಲರಿಗೆ ಮೊದಲು ಮೌಖಿಕವಾಗಿ, ಬಳಿಕ ಡಿಸೆಂಬರ್ 27ರಂದು ಪತ್ರದ ಮೂಲಕ ಮನವಿ ಮಾಡಲಾಗಿತ್ತು. ಈ ಬಗ್ಗೆ ಪೋಷಕರ ಜೊತೆಯೂ ಮಾತನಾಡಿದ್ರು. ಆದರೆ ಮನವಿ ಕೊಟ್ಟು 2 ದಿನಕ್ಕೆ ದೊಡ್ಡ ವಿವಾದ ಶುರು ಮಾಡಿದ್ರು. ಹಿಜಾಬ್ ಗಲಾಟೆಗೂ ಮುನ್ನ ಭಾರಿ ತಯಾರಿ ನಡೆದಿದೆ ಅಂತ ಹೇಳಲಾಗ್ತಿದೆ. ಹಿಜಾಬ್ ವಿಚಾರ ಮುಂದಿಟ್ಟಿದ್ದ 6 ವಿದ್ಯಾರ್ಥಿನಿಯರು ಕಾಲೇಜಿನ ಉಳಿದ ಮುಸ್ಲಿಂ ವಿದ್ಯಾರ್ಥಿನಿಯರನ್ನ ಒಟ್ಟುಗೂಡಿಸಲು ಯತ್ನಿಸಿದ್ರಂತೆ. ಆದರೆ ಬೇರೆ ವಿದ್ಯಾರ್ಥಿನಿಯರು ಸಾಥ್ ನೀಡಿರಲಿಲ್ಲ. ಬಳಿಕ 6 ಮಂದಿಯೇ ಹಿಜಾಬ್ ಹೋರಾಟ ಆರಂಭಿಸಿದ್ದು, ವಿವಾದ ದೊಡ್ಡದಾಗ್ತಿದ್ದಂತೆ ಮತ್ತಷ್ಟು ವಿದ್ಯಾರ್ಥಿನಿಯರು ಸೇರ್ಪಡೆಯಾಗಿದ್ದಾರೆ. ಹಿಜಾಬ್ ವಿವಾದದಲ್ಲಿ ಸಿಎಫ್ಐ ಸಂಘಟನೆ ತುಪ್ಪ ಸುರಿಯುತ್ತಿದೆ ಅನ್ನೋ ಗಂಭೀರ ಆರೋಪ ಕೇಳಿಬಂದಿದೆ. ಮೊದಲು ವಿದ್ಯಾರ್ಥಿನಿಯರಿಗೆ ಗಾಳ ಹಾಕಿದ್ದ ಸಿಎಫ್ಐ ಬಳಿಕ ಮತ್ತಷ್ಟು ವಿದ್ಯಾರ್ಥಿನಿಯರನ್ನ ಸೆಳೆಯಲು ಮಾಸ್ಟರ್ ಪ್ಲಾನ್ ರೂಪಿಸಿತ್ತಂತೆ. ಎಬಿವಿಪಿ ವಿದ್ಯಾರ್ಥಿ ಸಂಘಟನೆಯಲ್ಲ ಅನ್ನೋ ವಾದ ಮುಂದಿಟ್ಟು ಎಬಿವಿಪಿ ಬರೀ ಬಲಪಂಥೀಯವಾಗಿ ಕೆಲಸ ಮಾಡ್ತಿದೆ ಅಂತ ಬಿಂಬಿಸಲು ಸಿಎಫ್ಐ ಯತ್ನಿಸಿತ್ತಂತೆ. ಅಲ್ಲದೆ ವಿದ್ಯಾರ್ಥಿನಿಯರನ್ನ ಮನವೊಲಿಸಲು ಸಿಎಫ್ಐ ಸಂಘಟನೆ ಮುಂದಾಗಿತ್ತಂತೆ. ಹಿಜಾಬ್ ಹೋರಾಟಕ್ಕೆ ಕಾಲೇಜಿನ ಕ್ಲಾಸ್ ರೂಮ್ನಲ್ಲೇ ಸಿಎಫ್ಐ ಪ್ಲಾನ್ ರೂಪಿಸಿತ್ತು ಎನ್ನಲಾಗಿದೆ. ಅಲ್ಲದೆ ನಮ್ಮ ಹೋರಾಟದಿಂದ ದೇಶಕ್ಕೆ ಸಂದೇಶ ಹೋಗಬೇಕು ಅಂತ ನಿರ್ಧರಿಸಿತ್ತಂತೆ. ಹೋರಾಟ ರಾಷ್ಟ್ರ ಮಟ್ಟದಲ್ಲಿ ನಿಲ್ಲಬೇಕು ಅಂತ ವಿದ್ಯಾರ್ಥಿನಿಯರ ಮನವೊಲಿಸಲು ತಂತ್ರ ಹೆಣೆದಿತ್ತು ಅಂತ ಹೇಳಲಾಗಿದೆ. ಇದರ ಭಾಗವಾಗಿ 6 ಮಂದಿ ವಿದ್ಯಾರ್ಥಿನಿಯರನ್ನ ಬಳಸಿಕೊಂಡು ಸಹಪಾಠಿಗಳ ಕ್ಲಾಸ್ಗೆ ತೆರಳಿ ಅವರ ಮನವೊಲಿಸಲು ಯತ್ನ ನಡೆಸಿತ್ತಂತೆ. ಪ್ರತಿ ಕ್ಲಾಸ್ಗೆ ತೆರಳಿ ವಿದ್ಯಾರ್ಥಿಗಳನ್ನ ಒಟ್ಟಾಗಿಸಲು ಪ್ರಯತ್ನ ಮುಂದುವರಿಸಿತ್ತು ಎನ್ನಲಾಗಿದೆ. ಪ್ಲಾನ್ ಅನುಷ್ಠಾನಗೊಳಿಸಿದ್ದ ಸಿಎಫ್ಐ ಮೊದಲಿಗೆ 12 ಮಕ್ಕಳನ್ನ ಒಟ್ಟು ಮಾಡಿತ್ತು ಅನ್ನೋ ಅಂಶ ಗೊತ್ತಾಗಿದೆ. ಆದರೆ ಹಿಜಾಬ್ ಪ್ರತಿಭಟನೆಯಲ್ಲಿ ಕೇವಲ 6 ಮಂದಿ ವಿದ್ಯಾರ್ಥಿನಿಯರು ಮಾತ್ರ ಉಳಿದಿದ್ದಾರೆ. 6 ಜನರ ಧರಣಿಗೆ ಹೆಚ್ಚು ಬೆಂಬಲ ಸಿಗದಿದ್ದರಿಂದ ಕಂಗಾಲಾದ ಸಿಎಫ್ಐ ಪೋಷಕರ ಮನವೊಲಿಸಲು ವಿದ್ಯಾರ್ಥಿಗಳಿಗೆ ಕುಮ್ಮಕ್ಕು ನೀಡಿತ್ತು ಅಂತ ಹೇಳಲಾಗಿದೆ. ತನ್ನ ತಂತ್ರದ ಭಾಗವಾಗಿಯೇ ವಿದ್ಯಾರ್ಥಿನಿಯರ ಪೋಷಕರ ಮನವೊಲಿಸಲು ಯಶ ಕಂಡಿದ್ದ ಸಿಎಫ್ಐ ಹಿಜಾಬ್ ವಿವಾದದ ಕಾವನ್ನ ವಿಸ್ತರಿಸಿರೋ ಅಂಶ ಬಯಲಾಗಿದೆ. ಹಿಜಾಬ್ ಬೇಕು ಅಂತ ಕೋರ್ಟ್ ಮೆಟ್ಟಿಲೇರಿರೋ ವಿದ್ಯಾರ್ಥಿನಿಯರ ಸಹಪಾಠಿ ಟಿವಿ9 ಜೊತೆ ಮಾತನಾಡಿದ್ದು, ಇವರಿಗ್ಯಾರೋ ತಲೆಕೆಡಿಸಿದ್ದಾರೆ ಅನ್ಸುತ್ತೆ ಅಂತ ಹೇಳಿದ್ದಾಳೆ. ಮೊದಲಿಗೆ ಇವರು ಹಿಜಾಬ್ ಧರಿಸುತ್ತಿರಲಿಲ್ಲ. ಅಲ್ಲದೆ ಕಾಲೇಜಿನಲ್ಲಿ ಹಿಜಾಬ್ ಧರಿಸೋಕೆ ಅನುಮತಿ ಇಲ್ಲ. ಪ್ರಾಂಶುಪಾಲರೇ ಈ ಬಗ್ಗೆ ಸಾಕಷ್ಟು ಸಲ ಹೇಳಿದ್ರು. ಬೇರೆ ಮುಸ್ಲಿಂ ವಿದ್ಯಾರ್ಥಿನಿಯರಿಗೆ ಸಮಸ್ಯೆ ಇಲ್ಲ, ಈ 6 ವಿದ್ಯಾರ್ಥಿನಿಯರಿಗೆ ಮಾತ್ರ ಹಿಜಾಬ್ ಸಮಸ್ಯೆ ಎಂದು ಸಹಪಾಠಿ ತಿಳಿಸಿದ್ದಾಳೆ. ಅವರಿಗೇನು ಪ್ರಾಬ್ಲಮ್ ಇಲ್ಲ, ಈ 6 ಜನ ಮಾತ್ರ ಸ್ಟಾರ್ಟ್ ಮಾಡಿದ್ರು. ಮುಸ್ಲಿಂ ವಿದ್ಯಾರ್ಥಿನಿಯರು ಎಬಿವಿಪಿ ಪ್ರತಿಭಟನೆಯಲ್ಲಿ ಪಾಲ್ಗೊಂಡಿದ್ದೇ ಇಷ್ಟೆಲ್ಲ ರಾದ್ಧಾಂತಕ್ಕೆ ಕಾರಣ ಅಂತ ಹೇಳಲಾಗ್ತಿದೆ. ಈ ಬಗ್ಗೆ ಪ್ರತಿಕ್ರಿಯೆ ನೀಡಿರೋ ವಿದ್ಯಾರ್ಥಿನಿಯರ ಸಹಪಾಠಿ, ಎಬಿವಿಪಿ ಪ್ರೊಟೆಸ್ಟ್ಗೆ ಯಾರನ್ನೂ ಒತ್ತಾಯ ಮಾಡಿಲ್ಲ, ಈ ವಿದ್ಯಾರ್ಥಿನಿಯರು ಸ್ವಇಚ್ಛೆಯಿಂದಲೇ ಬಂದಿದ್ರು ಅಂತ ಹೇಳಿದ್ದಾಳೆ. ಜೊತೆಗೆ ತರಗತಿಯಲ್ಲಿ ಹಿಜಾಬ್ ಧರಿಸಿರೋ ಫೋಟೋ ಸುಳ್ಳು, ಇತರ ಮುಸ್ಲಿಂ ವಿದ್ಯಾರ್ಥಿನಿಯರು ನಿಯಮ ಪಾಲಿಸುತ್ತಾರೆ, ಈ ವಿದ್ಯಾರ್ಥಿನಿಯರು ಮಾತ್ರ ಹೀಗೆ ಮಾಡ್ತಿದ್ದಾರೆ ಎಂದು ಹೇಳಿದ್ದಾಳೆ. ರೂಲ್ಸ್ ಇರಲಿಲ್ಲ, ಹಿಜಾಬ್ ಹಾಕೋ ರೂಲ್ಸ್ ಇರಲಿಲ್ಲ. ಪಿಯು ಕಾಲೇಜುಗಳಿಗೆ ಮತ್ತೆಷ್ಟು ದಿನ ರಜೆ ಮುಂದುವರಿಕೆ? ಹಿಜಾಬ್ ವಿವಾದದ ಬಗ್ಗೆ ಗುಪ್ತಚರ ಸಂಸ್ಥೆಗಳ ಸ್ಫೋಟಕ ಮಾಹಿತಿ ಏನು? ಅಶಾಂತಿ ಸೃಷ್ಟಿಸಲು ಉಡುಪಿಗೆ ಹೊರ ರಾಜ್ಯದವರು ಎಂಟ್ರಿ ಕೊಟ್ಟಿದ್ದಾರಾ? ಇದೆಲ್ಲವನ್ನು ನೋಡೋಣ ಹಿಜಾಬ್ ವಾರ್ ನ್ಯೂಸ್ ಎಕ್ಸ್‌ಪ್ರೆಸ್‌ನಲ್ಲಿ. ಶಿಕ್ಷಣ ಇಲಾಖೆಗೆ ಮತ್ತೆ ಹಿಜಾಬ್ ಗಲಾಟೆ ಭೀತಿ ಎದುರಾದಂತೆ ಕಾಣುತ್ತಿದೆ. ಹೈಕೋರ್ಟ್ ಅನುಮತಿ ಕೊಟ್ಟರೂ ಶಿಕ್ಷಣ ಇಲಾಖೆ ಸೈಲೆಂಟ್ ಆಗಿದ್ದು ಕಾಲೇಜುಗಳಿಗೆ ರಜೆ ಮುಂದುವರೆಸಿದೆ. ಫೆಬ್ರವರಿ 15ರವರೆಗೆ ರಾಜ್ಯದಾದ್ಯಂತ ಪಿಯು ಕಾಲೇಜುಗಳ ರಜೆ ಮುಂದುವರಿಕೆ ಮಾಡಲಾಗಿದೆ. ಸರ್ಕಾರಿ ಅನುದಾನಿತ, ಅನುದಾನ ರಹಿತ ಕಾಲೇಜುಗಳು, ರಾಜ್ಯದ ಪದವಿ ಕಾಲೇಜುಗಳಿಗೂ ರಜೆ ಮುಂದುವರಿಸಿ ರಾಜ್ಯ ಸರ್ಕಾರ ಆದೇಶ ಹೊರಡಿಸಿದೆ.
ಹಿಜಾಬ್ ಬೆಂಕಿಗೆ ತುಪ್ಪ ಸುರಿದು ದೇಶದಲ್ಲಿ ದಂಗೆ ಎಬ್ಬಿಸಲು ಮಹಾ ಸಂಚು ನಡೆದಿರೋ ಅನುಮಾನ ಮೂಡಿದೆ. ದೊಡ್ಡ ಮಟ್ಟದಲ್ಲಿ ಹಿಜಾಬ್ ವಿವಾದ ಎಬ್ಬಿಸಲು ರೂಪಿಸಿರೋ ಫಾರಿನ್ ಸ್ಕೆಚ್ ಬಟ ಬಯಲಾಗಿದೆ. ಭಾರತದ ಗುಪ್ತಚರ ಸಂಸ್ಥೆಗಳು ಸ್ಫೋಟಕದ ಸುದ್ದಿ ನೀಡಿದ್ದು ಹಿಜಾಬ್ ಜ್ವಾಲೆಗೆ ತುಪ್ಪ ಸುರಿಯಲು ಪಾಕಿಸ್ತಾನದ ಐಎಸ್ಐ ಪ್ರಯತ್ನಿಸುತ್ತಿದೆಯಂತೆ. ರಾಜಸ್ಥಾನ, ದೆಹಲಿ, ಉತ್ತರ ಪ್ರದೇಶ ಮತ್ತು ಪಶ್ಚಿಮ ಬಂಗಾಳದಲ್ಲಿ ಹಿಜಾಬ್ ವಿವಾದಕ್ಕೆ ಮತ್ತಷ್ಟು ಉತ್ತೇಜನ ನೀಡಲು ಯತ್ನಿಸುತ್ತಿದೆ ಎನ್ನಲಾಗಿದೆ. ಖಲಿಸ್ತಾನವಾದಿ ನಿಷೇಧಿತ ಸಂಘಟನೆ ಮೂಲಕ ಪಾಕಿಸ್ತಾನದ ಐಎಸ್ಐ ದೇಶದಲ್ಲಿ ಸಂಘರ್ಷ ಎಬ್ಬಿಸಲು ಯತ್ನಿಸುತ್ತಿದೆಯಂತೆ. ನಿಷೇಧಿತ ಖಲಿಸ್ತಾನಿ ಸಂಘಟನೆ ಸಿಖ್ ಫಾರ್ ಜಸ್ಟಿಸ್ ಮೂಲಕ ಉತ್ತೇಜನಕ್ಕೆ ಪ್ರಯತ್ನಿಸುತ್ತಿದ್ದು ಹಿಜಾಬ್ ಜನಾಭಿಪ್ರಾಯ ಚಳವಳಿ ಆರಂಭಕ್ಕೆ ಕರೆ ಕೊಟ್ಟಿದ್ದಾರಂತೆ. ಸಿಖ್ ಫಾರ್ ಜಸ್ಟಿಸ್ ಮುಖ್ಯಸ್ಥರು ಅಭಿಪ್ರಾಯಕ್ಕೆ ಕರೆ ನೀಡಿದ್ದಾರಂತೆ. ಹಿಜಾಬ್ ಹೋರಾಟ ಬೆಂಬಲಕ್ಕಾಗಿ ಉಡುಪಿಗೆ ಹೈದರಾಬಾದ್ನಿಂದ ಜನ ಬಂದಿದ್ದಾರೆ ಅನ್ನೋ ಸುದ್ದಿ ಹರಿದಾಡುತ್ತಿದೆ. ಈ ಕುರಿತು ವಾಯ್ಸ್ ಮೆಸೇಜ್ ಟಿವಿ9ಗೆ ಲಭ್ಯವಾಗಿದೆ. ಈ ಬಗ್ಗೆ ಶಾಸಕ ರಘುಪತಿ ಭಟ್ ಕೂಡ ಆರೋಪಿಸಿದ್ರು. ಇದೀಗ ವಾಯ್ಸ್ ಮೆಸೇಜ್ನಲ್ಲಿ ಈ ಬಗ್ಗೆ ಮಾತನಾಡಿದ್ದಾರೆ. ಹೈದರಾಬಾದ್ನಿಂದ ಜನ ಬರ್ತಿರೋ ಬಗ್ಗೆ ಇಬ್ಬರು ವ್ಯಕ್ತಿಗಳ ನಡುವಿನ ಸಂಭಾಷಣೆ ವೈರಲ್ ಆಗಿದೆ. ಕರ್ನಾಟಕಕ್ಕೆ ಬರ್ತಾ ಇದ್ದಾರೆ ಈಗ. ಶಾಸಕ ರಘುಪತಿ ಭಟ್ಗೆ ಬೆದರಿಕೆ ಕರೆ ಬರ್ತಿದೆ ಎನ್ನಲಾಗಿದ್ದು ಶಾಸಕರ ಮನೆಗೆ ಗನ್ ಮ್ಯಾನ್ ನಿಯೋಜನೆ ಮಾಡಲಾಗಿದೆ. ಈ ಬಗ್ಗೆ ಟಿವಿ9ಗೆ ಪ್ರತಿಕ್ರಿಯೆ ನೀಡಿರೋ ಶಾಸಕ ರಘುಪತಿ ಭಟ್, ನನಗೆ ಯಾವುದೇ ಬೆದರಿಕೆ ಕರೆಗಳು ಬರ್ತಿಲ್ಲ ಅಂತ ಹೇಳಿದ್ದಾರೆ. ಅಲ್ಲದೆ ಸಾರ್ವಜನಿಕ ಜೀವನದಲ್ಲಿ ಬೆದರಿಕೆಗಳು ಸಾಮಾನ್ಯ, ಇದಕ್ಕೆ ಹೆದರುವ ವ್ಯಕ್ತಿ ನಾನಲ್ಲ, ನನ್ನ ಜೊತೆಗೂ ಸಾಕಷ್ಟು ಜನ ಇದ್ದಾರೆ ಎಂದು ತಿಳಿಸಿದ್ದಾರೆ. ಅಣ್ಣ ತಮ್ಮಂದಿರಂತಿರುವ ವಿದ್ಯಾರ್ಥಿಗಳಲ್ಲಿ ವಿಷಬೀಜ ಬಿತ್ತನೆಗೆ ಸರ್ಕಾರವೇ ಹೊಣೆ ಅಂತ ಕೆಪಿಸಿಸಿ ಕಾರ್ಯಾಧ್ಯಕ್ಷ ಸಲೀಂ ಅಹಮದ್ ಆರೋಪಿಸಿದ್ದಾರೆ. ಹಾವೇರಿಯಲ್ಲಿ ಮಾತನಾಡಿದ ಅವರು, ಕೆಲವು ಶಕ್ತಿಗಳಿಂದ ಸಮಾಜ ಒಡೆಯುವ ಕೆಲಸವಾಗ್ತಾ ಇದೆ. ಸರ್ಕಾರ ಇಂಥ ಶಕ್ತಿಗಳ ವಿರುದ್ಧ ಕ್ರಮ ಕೈಗೊಳ್ಳಬೇಕು ಅಂತ ಒತ್ತಾಯಿಸಿದ್ರು. ಇನ್ನು ಸಚಿವ ಈಶ್ವರಪ್ಪ ವಿರುದ್ಧವೂ ವಾಗ್ದಾಳಿ ನಡೆಸಿದ್ದು, ಸಂವಿಧಾನದ ಮೇಲೆ ಪ್ರಮಾಣ ಮಾಡಿದ ಮಂತ್ರಿಯಾಗಿ ಇಂಥ ಹೇಳಿಕೆ ಕೊಡಬಾರದಿತ್ತು, ಕೂಡಲೇ ಸಿಎಂ ಇಂಥವರ ರಾಜೀನಾಮೆ ಪಡೆಯಬೇಕು ಎಂದು ಆಗ್ರಹಿಸಿದ್ರು. ಶಾಲೆಯಲ್ಲಿ ನಮಾಜ್ ವಿಚಾರವಾಗಿ ಸಚಿವ ಸಿಸಿ ಪಾಟೀಲ್ ಗರಂ ಆಗಿದ್ದಾರೆ. ನಮಾಜ್ ಮಾಡೋದೇ ಆದ್ರೆ ಮಸೀದಿಗೆ ಹೋಗಲಿ, ಇವರು ಶಾಲೆಯಲ್ಲಿ ನಮಾಜ್ ಮಾಡಿದ್ರೆ ಇನ್ನೊಂದು ಕೋಮಿನವರು ಬಂದು ಭಜನೆ ಮಾಡ್ತಾರೆ, ಶಾಲೆ ಬಿಟ್ಟು ಬರೀ ಇದನ್ನೇ ಮಾಡೋದಾ ಅಂತ ಸಿಸಿ ಪಾಟೀಲ್ ಆಕ್ರೋಶ ಹೊರಹಾಕಿದ್ದಾರೆ. ಇನ್ನು ತಾರತಮ್ಯ ಆಗಬಾರದೆಂದು ಸಮವಸ್ತ್ರ ಮಾಡಿದೆ ಕೋರ್ಟ್ಗೆ ಹೋಗಿರೋ ವಿದ್ಯಾರ್ಥಿನಿಯರು ಕೋರ್ಟ್ ವಕೀಲ ಫೀಸ್ ಕೊಡುವಷ್ಟು ಫಿನಾನ್ಷಿಯಲಿ ಸಬಲರಾ ಎಂದು ಪ್ರಶ್ನಿಸಿದ್ದಾರೆ. ಮಂಡ್ಯದ ಮುಸ್ಕಾನ್ಗೆ ಸನ್ಮಾನ ವಿಷಯದಲ್ಲಿ ಕಾಂಗ್ರೆಸ್ನಲ್ಲಿ ಒಮ್ಮತ ಒಡಕು ಮೂಡಿದೆ ಎನ್ನಲಾಗಿದೆ. ಮುಸ್ಕಾನ್ ಪರ ಅಲ್ಪಸಂಖ್ಯಾತ ಕಾಂಗ್ರೆಸ್ ನಾಯಕರು ಬ್ಯಾಟಿಂಗ್ ಮಾಡ್ತಾ ಇದ್ದು ಸನ್ಮಾನ ಮಾಡಲು ನಿರ್ಧಾರ ಮಾಡಿದ್ದಾರಂತೆ. ಆದರೆ ಪಕ್ಷವನ್ನ ವೇದಿಕೆಯಾಗಿ ಬಳಸಿಕೊಳ್ಳದಂತೆ ಹಿರಿಯ ನಾಯಕರು ಸೂಚಿಸಿದ್ದಾರೆ. ಖಾಸಗಿಯಾಗಿ ಸನ್ಮಾನ ಮಾಡುವುದಾದ್ರೆ ಮಾಡಿ, ಕಾಂಗ್ರೆಸ್ ಪಕ್ಷದ ಹೆಸರು ಬಳಸಿ ಸನ್ಮಾನ ಮಾಡಬೇಡಿ ಅಂತ ಅಲ್ಪಸಂಖ್ಯಾತ ನಾಯಕರಿಗೆ ಕಾಂಗ್ರೆಸ್ ಸಂದೇಶ ಕೊಟ್ಟಿದೆ. ಘೋಷಣೆ ಕೂಗಿದ್ದ ವಿದ್ಯಾರ್ಥಿನಿಗೆ ಸನ್ಮಾನಿಸಲು ಕಾಂಗ್ರೆಸ್ನನ್ನ ವೇದಿಕೆಯಾಗಿಸಿದ್ರೆ ತಪ್ಪು ಸಂದೇಶ ರವಾನೆಯಾಗುತ್ತೆ, ಬಿಜೆಪಿಗೆ ರಾಜಕೀಯ ಅಸ್ತ್ರವಾಗುತ್ತೆ ಎಂದು ಹಿರಿಯ ನಾಯಕ ತಿಳಿಸಿದ್ದಾರೆ. ಪಟ್ಟು ಬಿಡದ ಅಲ್ಪಸಂಖ್ಯಾತ ನಾಯಕರು ನಮ್ಮ ಸಮಾಜದ ಪರ ನಾವು ನಿಲ್ಲಬೇಕೆಂದು ವಾದ ಮಾಡಿದ್ದಾರಂತೆ. ಇನ್ನು ಜೈನ ಸಮುದಾಯದ ವಿರುದ್ಧ ಮಾತನಾಡಿದ ಅಬೂಬ್ ಖಾನ್ ವಿರುದ್ಧವೂ ಕ್ರಮಕ್ಕೆ ಹಿರಿಯ ನಾಯಕರು ಆಗ್ರಹಿಸಿದ್ದಾರೆ. ಸರ್ಕಾರದ ಆದ್ಯತೆ ಬಗ್ಗೆ ಸಿಎಂ ಬೊಮ್ಮಾಯಿ ಹೇಳಿದ್ದೇನು? ಹಿಜಾಬ್ ವಿವಾದ ಪೂರ್ವ ನಿಯೋಜಿತ ಸಂಚು ಅಂತ ಆರೋಪಿಸಿದ್ದು ಯಾರು? ಬಿಜೆಪಿಯವರೇ ಕುಮ್ಮಕ್ಕು ಕೊಟ್ಟಿದ್ದಾರೆ ಅಂತ ಶಾಸಕ ನಾಗೇಂದ್ರ ಆರೋಪಿಸಿದ್ದು ಯಾಕೆ? ನೋಡೋಣ ಸಮವಸ್ತ್ರ ಸಮರ ನ್ಯೂಸ್ ಎಕ್ಸ್‌ಪ್ರೆಸ್‌ನಲ್ಲಿ. ರಾಜ್ಯದಲ್ಲಿ ಶಾಂತಿ ನೆಲೆಸಬೇಕು ಅನ್ನೋದು ಸರ್ಕಾರದ ಮೊದಲ ಆದ್ಯತೆ ಅಂತ ಮುಖ್ಯಮಂತ್ರಿ ಬಸವರಾಜ ಬೊಮ್ಮಾಯಿ ಹೇಳಿದ್ದಾರೆ. ಕೋರ್ಟ್ನಲ್ಲಿ ಪ್ರಕರಣವಿದ್ದು ವಾದ ವಿವಾದ ನಡೆಯುತ್ತಿವೆ. ಈಗಾಗಲೇ ಮಧ್ಯಂತರ ಆದೇಶ ಕೂಡ ಕೋರ್ಟ್ ನೀಡಿದೆ. ಹೀಗಾಗಿ ಮಕ್ಕಳಲ್ಲಿ ಭಿನ್ನಾಭಿಪ್ರಾಯ ಮೂಡದಂತೆ ಶಾಲೆಗಳನ್ನು ಪುನಃ ಆರಂಭಿಸಬೇಕು. ಇದಕ್ಕೆ ನಾವು ಮೊದಲ ಆದ್ಯತೆ ನೀಡುತ್ತೇವೆ ಎಂದು ಸಿಎಂ ಬಸವರಾಜ ಬೊಮ್ಮಾಯಿ ತಿಳಿಸಿದ್ದಾರೆ. ಹೈಕೋರ್ಟ್ ಆದೇಶ ಪಾಲನೆ ಮಾಡುವುದು ಎಲ್ಲರ ಕರ್ತವ್ಯವಾಗಿದ್ದು ರಾಜ್ಯದ ಜನರು ಕಾನೂನು ಮೀರಿ ಹೋಗಲ್ಲ ಎನ್ನುವ ವಿಶ್ವಾಸವಿದೆ ಅಂತ ಶಿಕ್ಷಣ ಸಚಿವ ಬಿಸಿ ನಾಗೇಶ್ ಹೇಳಿದ್ದಾರೆ. ತುಮಕೂರಿನಲ್ಲಿ ಟಿವಿ9 ಜೊತೆ ಮಾತನಾಡಿದ ಅವರು, ಮಕ್ಕಳಿಗೆ ಶಾಲೆ ಅತ್ಯಮೂಲ್ಯವಾದದ್ದು. ಈಗಾಗಲೇ ಪರೀಕ್ಷೆ ಘೋಷಣೆಯಾಗಿದೆ. ಹೀಗಾಗಿ ದಯಮಾಡಿ ಮಕ್ಕಳು ಸರ್ಕಾರ ನೀಡಿರುವ ನಿಯಮವನ್ನ ಪಾಲಿಸಿ ಶಾಲೆಗೆ ಬರಬೇಕು ಅಂತ ಮನವಿ ಮಾಡಿದ್ದಾರೆ. ಹಾಕುವಂತ ಪ್ರಯತ್ನ ಮಾಡಬೇಕು.
ಶಾಲೆಗಳಲ್ಲಿ ಧಾರ್ಮಿಕ ಚಟುವಟಿಕೆಗೆ ಅವಕಾಶ ಇಲ್ಲ ಅಂತ ಹೈಕೋರ್ಟ್ ಸುಪ್ರೀಂ ಕೋರ್ಟ್ ಹೇಳಿದ್ದನ್ನ ಕೇಳಲು ಸಿದ್ಧ ಅಂತ ಸಂಸದ ಡಿವಿ ಸದಾನಂದಗೌಡರು ಹೇಳಿದ್ದಾರೆ. ಕೆಂಪುಕೋಟೆ ಮೇಲೆ ರಾಷ್ಟ್ರಧ್ವಜ ಬದಲು ಭಗವದ್ ಧ್ವಜ ಹಾರಿಸುವುದಾಗಿ ಹೇಳಿರೋ ಈಶ್ವರಪ್ಪ ಹೇಳಿಕೆ ಬಗ್ಗೆ ನಾನು ಏನು ಮಾತನಾಡಲ್ಲ. ಭಾರತದ ವಿರುದ್ಧ ವಿವಾದ ಪ್ರಯೋಗಕ್ಕೆ ಹಲವರು ಕಾಯ್ತಿರ್ತಾರೆ. ಪ್ರಯೋಗದ ವಿರುದ್ಧ ತಾಲಿಬಾನ್ ಇದ್ರೂ ಆಶ್ಚರ್ಯವಿಲ್ಲ. ಕಮೆಂಟ್ ಮಾಡಿ ಸಮಸ್ಯೆ ಮಾಡಲು ಹೊರಟ್ರೆ ಸಮಸ್ಯೆಗೆ ಪರಿಹಾರ ಕಂಡುಕೊಳ್ಳಲು ಭಾರತ ತಯಾರಿದೆ ಎಂದು ಬೆಂಗಳೂರಿನಲ್ಲಿ ಡಿವಿಎಸ್ ಹೇಳಿದ್ದಾರೆ. ಹಿಜಾಬ್ ವಿವಾದ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಚರ್ಚೆಯಾಗ್ತಿರುವುದನ್ನ ನೋಡಿದ್ರೆ ಇದರ ಹಿಂದೆ ಪೂರ್ವ ತಯಾರಿ ಇದೆ. ಇದು ಪೂರ್ವ ನಿಯೋಜಿತ ಸಂಚು ಅಂತ ಬಿಜೆಪಿ ರಾಜ್ಯಾಧ್ಯಕ್ಷ ನಳಿನ್ ಕುಮಾರ್ ಕಟೀಲು ಹೇಳಿದ್ದಾರೆ. ರಾಜ್ಯ ಮತ್ತು ಕೇಂದ್ರದಲ್ಲಿ ಬಿಜೆಪಿ ಸರ್ಕಾರ ಇರುವ ಕಾರಣ ಗೊಂದಲ ಸೃಷ್ಟಿ ಮಾಡುವ ಉದ್ದೇಶ ಇದೆ. ಕಮ್ಯುನಿಸ್ಟ್, ಕಾಂಗ್ರೆಸ್ ಮತ್ತು ಎಸ್ಡಿಪಿಐ ಸಂಗಮ ಆಗಿ ಮಾಡಿದ್ದಾರೆ ಎಂಬುದು ಸ್ಪಷ್ಟವಾಗ್ತಿದೆ ಅಂತ ಕಟೀಲು ಹೇಳಿದ್ದಾರೆ. ಹಿಜಾಬ್ ವಿರುದ್ಧ ಬಿಜೆಪಿಯವರು ಕುಮ್ಮಕ್ಕು ಕೊಡುತ್ತಿದ್ದಾರೆ ಅಂತ ಬಳ್ಳಾರಿಯಲ್ಲಿ ಕಾಂಗ್ರೆಸ್ ಶಾಸಕ ಬಿ ನಾಗೇಂದ್ರ ಆರೋಪಿಸಿದ್ದಾರೆ. ಬಿಜೆಪಿಯವರು ಮಕ್ಕಳಲ್ಲಿ ಕೆಟ್ಟ ರಾಜಕೀಯ ಬೆಳೆಸುತ್ತಿದ್ದಾರೆ. ಮಕ್ಕಳಿಗೆ ಶಾಲು ಕೊಟ್ಟು ವಿರೋಧ ಮಾಡಿಸುತ್ತಿದ್ದಾರೆ. 4 ತಿಂಗಳ ಹಿಂದಿನ ಟ್ವೀಟ್ ಅನ್ನ ಡೈವರ್ಟ್ ಮಾಡುತ್ತಿದ್ದಾರೆ. ಮಕ್ಕಳು ಮಾಡಿರುವ ಟ್ವೀಟ್ ಹ್ಯಾಕ್ ಸಹ ಆಗಿರಬಹುದು ಎಂದು ಕಾಂಗ್ರೆಸ್ ಶಾಸಕ ಬಿ ನಾಗೇಂದ್ರ ಹೇಳಿದ್ದಾರೆ. ರಾಜ್ಯದಲ್ಲಿ ಕಾನೂನು ಸುವ್ಯವಸ್ಥೆ ಹತೋಟಿಗೆ ತರಲಾಗಿಲ್ಲ. ರಾಜ್ಯ ಸರ್ಕಾರ ಸಂಪೂರ್ಣವಾಗಿ ಅಸಮರ್ಥವಾಗಿದೆ ಅಂತ ಶಾಸಕ ಪ್ರಿಯಾಂಕ್ ಖರ್ಗೆ ಆರೋಪಿಸಿದ್ದಾರೆ. ಪ್ರಮುಖ ನಿರ್ಧಾರ ತೆಗೆದುಕೊಳ್ಳಲು ಶಾಲೆಗೆ ಬಿಟ್ಟಿದ್ದಾರೆ. ಸರ್ಕಾರವೇನು ಕತ್ತೆ ಕಾಯ್ತಾ ಇತ್ತಾ ಎಂದು ಗರಂ ಆಗಿದ್ದಾರೆ. ಅಲ್ಲದೆ ಸಿಎಂ ತಮ್ಮ ಕುರ್ಚಿ ಉಳಿಸಿಕೊಳ್ಳಲು ಆರ್ಎಸ್ಎಸ್ ತಾಳಕ್ಕೆ ತಕ್ಕಂತೆ ಕುಣಿಯುತ್ತಿದ್ದಾರೆ. ಸಿಎಂ ಬಸವರಾಜ ಬೊಮ್ಮಾಯಿ ಮೊದಲು ಈ ರೀತಿ ಇರಲಿಲ್ಲ. ಗೃಹ ಸಚಿವ ಆರಗ ಜ್ಞಾನೇಂದ್ರ ಸಂಪೂರ್ಣ ವಿಫಲರಾಗಿದ್ದಾರೆ ಅಂತ ಶಾಸಕ ಪ್ರಿಯಾಂಕ್ ಖರ್ಗೆ ಕಲಬುರಗಿಯಲ್ಲಿ ಹೇಳಿದ್ದಾರೆ. ದಕ್ಷಿಣ ಕನ್ನಡ ಜಿಲ್ಲೆಯ ಅಂಕತಡ್ಕ ಶಾಲೆಯಲ್ಲಿ ವಿದ್ಯಾರ್ಥಿಗಳು ನಮಾಜ್ ಮಾಡಿರುವ ವಿವಾದಕ್ಕೆ ತಾರ್ಕಿಕ ಅಂತ್ಯ ಹಾಡಲಾಗಿದೆ. ಕಡಬ ತಾಲೂಕಿನ ಅಂಕತಡ್ಕ ಸರ್ಕಾರಿ ಶಾಲೆಯಲ್ಲಿ ಮಕ್ಕಳು ನಮಾಜ್ ಮಾಡಿದ್ರು. ಹೀಗಾಗಿ ಶಿಕ್ಷಣಾಧಿಕಾರಿ ಲೋಕೇಶ್ ನೇತೃತ್ವದ ಸಭೆಯಲ್ಲಿ ಸೌಹಾರ್ದಯುತವಾಗಿ ಸಮಸ್ಯೆ ಬಗೆಹರಿಸಿ ನಿರ್ಣಯ ಕೈಗೊಳ್ಳಲಾಗಿದೆ. ಶಾಲಾ ಅವಧಿಯಲ್ಲಿ ಧಾರ್ಮಿಕ ಚಟುವಟಿಕೆ ನಡೆಸದಂತೆ ಬಿಇಒ ಸೂಚನೆಯನ್ನ ಮುಸ್ಲಿಂ ವಿದ್ಯಾರ್ಥಿಗಳ ಪೋಷಕರು ಒಪ್ಪಿಕೊಂಡಿದ್ದಾರೆ. ಇದು ಆಕಸ್ಮಿಕವಾಗಿ ನಡೆದ ವಿಷಯ. ಇದರಲ್ಲಿ ಗೊಂದಲ ಇಲ್ಲ ಅಂತ ತಿಳಿಸಿದ್ದಾರೆ. ಹಿಜಾಬ್ ಕೇಸರಿ ಶಾಲು ವಿವಾದದ ಬೆನ್ನಲ್ಲೇ ಮಂಡ್ಯ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಖಡಕ್ ವಾರ್ನಿಂಗ್ ಕೊಟ್ಟಿದ್ದಾರೆ. ಸಾಮಾಜಿಕ ಜಾಲತಾಣದ ಮೇಲೂ ಮಂಡ್ಯ ಪೊಲೀಸ್ ಹದ್ದಿನ ಕಣ್ಣಿಟ್ಟಿದ್ದು ವಿವಾದಾತ್ಮಕ ಪೋಸ್ಟ್ ಹಾಕಿದ್ರೆ ಕಠಿಣ ಕ್ರಮ ಕೈಗೊಳ್ಳುವುದಾಗಿ ಎಚ್ಚರಿಸಿದ್ದಾರೆ. ರೌಡಿ ಶೀಟರ್, ಕಮ್ಯುನಲ್ ಗೂಂಡಾ ಶೀಟ್ ಹಾಕ್ತೇವೆ ಅಂತ ಸಾಮಾಜಿಕ ಜಾಲತಾಣದಲ್ಲಿ ಮಂಡ್ಯ ಪೊಲೀಸ್ ಇಲಾಖೆಯಿಂದ ಪೋಸ್ಟ್ ಮಾಡಿದೆ. ಇನ್ನು ತುಮಕೂರಿನಲ್ಲೂ ವಿವಾದಕ್ಕೆ ಪ್ರಚೋದನೆ ನೀಡಿದ್ರೆ ಅಂತವರ ವಿರುದ್ಧ ರೌಡಿ ಶೀಟ್, ಕಮ್ಯುನಲ್ ಗೂಂಡಾ ಶೀಟ್ ತೆರೆಯುವ ಬಗ್ಗೆ ಎಸ್ಪಿ ರಾಹುಲ್ ಕುಮಾರ್ ಶಹಾಪುರ ವಾರ್ಡ್ ಎಚ್ಚರಿಕೆ ಕೊಟ್ಟಿದ್ದಾರೆ. ಕಾಲೇಜುಗಳಲ್ಲಿ ಹಿಜಾಬ್ ಕೇಸರಿ ಶಾಲು ವಿವಾದ ಹಿನ್ನೆಲೆ ದಾವಣಗೆರೆ ಜಿಲ್ಲೆಯಾದ್ಯಂತ ನಿಷೇಧಾಜ್ಞೆ ಜಾರಿಗೆ ಆದೇಶ ಮಾಡಲಾಗಿದೆ. ಫೆಬ್ರವರಿ 14ರ ಬೆಳಗ್ಗೆ 6ರಿಂದ ಫೆಬ್ರವರಿ 15ರ ಬೆಳಗ್ಗೆ 6ರವರೆಗೆ ನಿಷೇಧಾಜ್ಞೆ ಜಾರಿ ಮಾಡಲು ದಾವಣಗೆರೆ ಜಿಲ್ಲಾಧಿಕಾರಿ ಮಹಾಂತೇಶ್ ಬೀಳಗಿ ಆದೇಶ ಮಾಡಿದ್ದಾರೆ. ಇನ್ನು ದಾವಣಗೆರೆ ಜಿಲ್ಲೆಯ ಶಾಲಾ ಕಾಲೇಜುಗಳಲ್ಲಿ ಮೊಬೈಲ್ ನಿಷೇಧ ಮಾಡಲಾಗಿದೆ. ವಿಪಕ್ಷ ಇರೋದೇ ಟೀಕಿಸಲು ಅಂತ ಹೇಳಿದ್ಯಾರು? ಎಚ್ಡಿಕೆ ಸುಳ್ಳಿನ ಸರಮಾಲೆ ಕಟ್ತಾರೆ ಎಂದು ಹೇಳಿದ ಮಾಜಿ ಶಾಸಕ ಯಾರು? ಹಾಲಿ ಆಣೆ ಪ್ರಮಾಣಕ್ಕೆ ಧರ್ಮಸ್ಥಳ ಸಾಕ್ಷಿಯಾಗಿದ್ದು ಹೇಗೆ? ಇದೆಲ್ಲವನ್ನು ನೋಡೋಣ ಸಮಗ್ರ ನ್ಯೂಸ್ ಎಕ್ಸ್‌ಪ್ರೆಸ್‌ನಲ್ಲಿ. ಸರ್ಕಾರದ ವಿರುದ್ಧ ಶಾಸಕ ಪ್ರಿಯಾಂಕ್ ಖರ್ಗೆ ಟೀಕಿಸಿದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸಚಿವ ಎಂಟಿಬಿ ನಾಗರಾಜ್ ರಿಯಾಕ್ಟ್ ಮಾಡಿದ್ದಾರೆ. ವಿಪಕ್ಷಗಳು ಇರೋದೇ ಟೀಕೆ ಮಾಡೋದಕ್ಕೆ ಅಂತ ಚಿಕ್ಕಬಳ್ಳಾಪುರ ಜಿಲ್ಲೆಯ ಚಿಂತಾಮಣಿಯಲ್ಲಿ ಎಂಟಿಬಿ ನಾಗರಾಜ್ ಹೇಳಿದ್ದಾರೆ. ಈ ನೆಲದ ಕಾನೂನು ಎಲ್ಲರಿಗೂ ಒಂದೇ, ನ್ಯಾಯಾಲಯದ ಆದೇಶಕ್ಕೆ ಎಲ್ಲರೂ ಬದ್ಧರಾಗಬೇಕು ಅಂತಾನೂ ಸಚಿವ ಎಂಟಿಬಿ ನಾಗರಾಜ್ ಹೇಳಿದ್ದಾರೆ. ರಾಮನಗರದಲ್ಲಿ ಮಾಜಿ ಶಾಸಕ ಕೆ ರಾಜು ಮಾಜಿ ಸಿಎಂ ಎಚ್ಡಿ ಕುಮಾರಸ್ವಾಮಿ ವಿರುದ್ಧ ವಾಗ್ದಾಳಿ ನಡೆಸಿದ್ದಾರೆ. ಕಾಂಗ್ರೆಸ್ ಪಕ್ಷದ ಬೆಂಬಲದಿಂದ 2ನೇ ಬಾರಿ ಎಚ್ಡಿಕೆ ಮುಖ್ಯಮಂತ್ರಿಯಾದರು. ಆಮೇಲೆ ಹಣ ಮಾಡುವ ದಂಧೆಗೆ ಇಳಿದ್ರು. 100 ಕೋಟಿ ಖರ್ಚು ಮಾಡಿದ್ರು ಕೂಡ ಮಂಡ್ಯದಲ್ಲಿ ಅವರ ಮಗನನ್ನ ಗೆಲ್ಲಿಸಿಕೊಳ್ಳುವುದಕ್ಕೆ ಸಾಧ್ಯವಾಗಲಿಲ್ಲ. ಜನರಿಗೆ ಮೋಡಿ ಮಾಡಿ ರಾಜಕೀಯ ಮಾಡಿದ್ದಾರೆ. ಅವರು ಹೇಳಿದಂತೆ ಕೇಳುವವರನ್ನ ಮಾತ್ರ ರಾಜಕೀಯವಾಗಿ ಬೆಳೆಸ್ತಾರೆ ಅಂತ ಮಾಜಿ ಶಾಸಕ ಕೆ ರಾಜು ಆರೋಪಿಸಿದ್ದಾರೆ. ಚಿಕ್ಕಮಗಳೂರಿನಲ್ಲಿ ನಡೆದ ಕೆಡಿಪಿ ಸಭೆಯಲ್ಲಿ
ಶಿಷ್ಟಾಚಾರ ಉಲ್ಲಂಘನೆಯಾಗಿದೆ. ಸಚಿವ ಕೆಸಿ ಈಶ್ವರಪ್ಪರ ವಿಶೇಷ ಕರ್ತವ್ಯಾಧಿಕಾರಿ ಜಯರಾಮ್ ವೇದಿಕೆ ಹಂಚಿಕೊಂಡಿದ್ರು. ಸಚಿವರ ಜೊತೆ ಕುಳಿತಿದ್ರು. ಆಗ ಪರಿಷತ್ ಸದಸ್ಯ ಆಯನೂರು ಮಂಜುನಾಥ್ ಪ್ರಶ್ನೆ ಮಾಡಿದ್ದಾರೆ. ಅಲ್ಲದೆ ಎಂಎಲ್ಸಿ ಎಸ್ಎಲ್ ಭೋಜೇಗೌಡ ಕೂಡ ಆಯನೂರು ಮಂಜುನಾಥ್ ಮಾತಿಗೂ ಧ್ವನಿಗೂಡಿಸಿದ್ದಾರೆ. ಶಿಷ್ಟಾಚಾರದ ವಿಚಾರದ ಚರ್ಚೆ ಜೋರಾಗ್ತಾ ಇದ್ದಂತೆ ಜಿಲ್ಲಾ ಪಂಚಾಯಿತಿ ಸಿಇಒ ಪ್ರಭು ಕ್ಷಮೆ ಕೇಳಿದ್ದಾರೆ. ಬಳಿಕ ಜಯರಾಮ್ ವೇದಿಕೆ ಬಿಟ್ಟು ಹಿಂದೆ ಹೋಗಿ ಕುಳಿತಿದ್ದಾರೆ. ಶಿವಮೊಗ್ಗದಲ್ಲಿ ಹಾಲಿ ಮಾಜಿ ಶಾಸಕರ ನಡುವೆ ಆಣೆ ಪ್ರಮಾಣದ ರಾಜಕೀಯ ಜೋರಾಗಿದೆ. ಮರಳು ಲಾರಿ ಮಾಲೀಕರಿಂದ ಕಮಿಷನ್ ಪಡೆದಿರುವುದಾಗಿ ಮಾಜಿ ಶಾಸಕ ಬೇಳೂರು ಗೋಪಾಲಕೃಷ್ಣ, ಶಾಸಕ ಹರತಾಳು ಹಾಲಪ್ಪ ವಿರುದ್ಧ ಆರೋಪಿಸಿದ್ರು. ಹೀಗಾಗಿ ಇಂದು ಧರ್ಮಸ್ಥಳಕ್ಕೆ ಭೇಟಿ ನೀಡಿದ್ದ ಇಬ್ಬರು ಮುಖಂಡರು ಆಣೆ ಪ್ರಮಾಣ ಮಾಡಿ ವಾಪಸ್ಸಾಗಿದ್ದಾರೆ. ಬೆಳಗ್ಗೆ ಶಾಸಕ ಹರತಾಳು ಹಾಲಪ್ಪ ಮಾತ್ರ ಆಣೆ ಪ್ರಮಾಣ ಮಾಡಿದ್ದಾರೆ. ಮಧ್ಯಾಹ್ನ ಬೇಳೂರು ಗೋಪಾಲಕೃಷ್ಣರಿಂದ ಆಣೆ ಪ್ರಮಾಣ ಮಾಡಿದ್ದಾರೆ. ದಾವಣಗೆರೆ ಜಿಲ್ಲೆ ನ್ಯಾಮತಿ ತಾಲೂಕಿನ ಸೂರಗೊಂಡನಕೊಪ್ಪದಲ್ಲಿ ಇರುವ ಸೇವಾಲಾಲ್ ಪುಣ್ಯಕ್ಷೇತ್ರದಲ್ಲಿ ಇಂದು ಸಾಂಕೇತಿಕವಾಗಿ ಪೂಜೆ ಸಲ್ಲಿಸಲಾಯಿತು. ಇಂದು ಸಂತ ಸೇವಾಲಾಲ್ರ ಜಾತ್ರೆ ನಡೀಬೇಕಾಗಿತ್ತು. ಆದರೆ ಕೊರೋನಾ ಸೋಂಕು ಹರಡುವ ಕಾರಣದಿಂದಾಗಿ ಜಾತ್ರೆಯನ್ನ ಜಿಲ್ಲಾಡಳಿತ ರದ್ದುಗೊಳಿಸಿದೆ. ಹೀಗಾಗಿ ಶಾಸಕ ಎಂಪಿ ರೇಣುಕಾಚಾರ್ಯ ಸೇರಿದಂತೆ ಪ್ರಮುಖ ಗಣ್ಯರು ಪೂಜೆ ನೆರವೇರಿಸಿದ್ರು. ಪೂಜೆ ಹಮ್ಮಿಕೊಂಡ ಕಾರಣದಿಂದಾಗಿ ಇಂದು ಕೆಲ ಮಾಲಾಧಾರಿಗಳು ಸೇವಾಲಾಲ್ರ ಕ್ಷೇತ್ರವಾದ ಸೂರಗೊಂಡನಕೊಪ್ಪಕ್ಕೆ ಭೇಟಿ ಕೊಟ್ಟಿದ್ರು. ಬೆಂಗಳೂರಿನ ಕುಮಾರಸ್ವಾಮಿ ಲೇಔಟ್ನಲ್ಲಿ ಕಾಂಗ್ರೆಸ್ ಕಾರ್ಯಕರ್ತರು ಪ್ರತಿಭಟನೆ ಮಾಡಿದರು. ಬಿಬಿಎಂಪಿ ಇಂದಿರಾ ಕ್ಯಾಂಟೀನ್ ತೆರವು ಮಾಡೋದಕ್ಕೆ ಬಿಬಿಎಂಪಿ ಮುಂದಾಗಿತ್ತು. ಇದರಿಂದ ಸಿಟ್ಟಾದ ಕೈ ಕಾರ್ಯಕರ್ತರು ತೆರವು ಖಂಡಿಸಿ ಕ್ಯಾಂಟೀನ್ ಮುಂದೆ ಧರಣಿ ನಡೆಸಿದ್ರು. ಕ್ಯಾಂಟೀನ್ ತೆರವಿಗೆ ಕಾರಣ ತಿಳಿಸುವಂತೆ ಪ್ರಶ್ನಿಸಿದ್ರು. ಸ್ಥಳಕ್ಕೆ ಅಧಿಕಾರಿಗಳು ಬರಬೇಕು ಅಂತ ಧರಣಿ ನಿರತರು ಪಟ್ಟು ಹಿಡಿದಿದ್ರು. ಗದಗ ಜಿಲ್ಲೆ ಶಿರಹಟ್ಟಿ ತಾಲೂಕಿನ ಹೆಬ್ಬಾಳ ಗ್ರಾಮದ ಸರ್ಕಾರಿ ಶಾಲೆ ಶಿಕ್ಷಕನೊಬ್ಬನನ್ನ ಸಸ್ಪೆಂಡ್ ಮಾಡಲಾಗಿದೆ. ಶಿಕ್ಷಕ ಶರಣಬಸವ ಪಾಟೀಲ್ ಅಕ್ರಮ ಮರಳು ದಂಧೆಯಲ್ಲಿ ತೊಡಗಿದ್ದು ಸಾಬೀತಾದ ಹಿನ್ನೆಲೆಯಲ್ಲಿ ಅಮಾನತುಗೊಳಿಸಲಾಗಿದೆ. ಈ ಬಗ್ಗೆ ಶಿರಹಟ್ಟಿ ಬಿಇಒ ಆರ್ಎಸ್ ಬುರುಡಿ ಆದೇಶ ಹೊರಡಿಸಿದ್ದಾರೆ. ಹಾಜರಿ ಪುಸ್ತಕಕ್ಕೆ ಸೈನ್ ಹಾಕ್ತಾ ಇದ್ದ ಶಿಕ್ಷಕ ಪಾಟೀಲ್ ತಿಂಗಳು ಕಳೆದರೂ ಶಾಲೆಗೆ ಬರ್ತಾ ಇರಲಿಲ್ಲ. ಈ ಬಗ್ಗೆ ಟಿವಿ9ನಲ್ಲಿ ಸುದ್ದಿ ಪ್ರಸಾರವಾಗಿತ್ತು. ಹಾಸನ ಜಿಲ್ಲೆ ಸಕಲೇಶಪುರ ತಾಲೂಕಿನ ಅಚ್ಚನಹಳ್ಳಿ ಬಳಿ ಅರಣ್ಯ ಇಲಾಖೆ ಸಿಬ್ಬಂದಿ ಕಾಫಿ ಗಿಡ ಕಡಿದಿದ್ದಾರೆ ಅಂತ ಆರೋಪಿಸಿ ನೋಟಿಸ್ ನೀಡದೆ 2,000 ಕಾಫಿ ಗಿಡ ಕಡಿದಿದ್ದಾರೆ ಅಂತ ಸುಭಾಷ್ ಸಂತೋಷ್ ಅನ್ನೋರು ದೂರು ನೀಡಿದ್ದಾರೆ. ದಾಖಲೆ ಇದ್ರೂ ಸರ್ವೆ ಬಾಂದ್ಗಳ ಮೂಲಕ ಜಮೀನನ್ನ ಬಂದೋಬಸ್ತ್ ಮಾಡಿಕೊಂಡಿದ್ರು. ಅರಣ್ಯ ಇಲಾಖೆ ದೌರ್ಜನ್ಯ ಎಸಗಿದೆ ಅಂತ ರೈತ ಆಕ್ರೋಶ ಹೊರಹಾಕಿದ್ದಾನೆ.